ಬ್ಯಾಟ್ರಿ ಲೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಏನು ಗೊತ್ತಾ, ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕಾಗಿತ್ತು. ಇಲ್ಲ ಸ್ವಲ್ಪ ಸೌಂಡ್ ಬರ್ತಾ ಇದೆ, ಅದನ್ನ ಇಲ್ಲಿ ಆಮೇಲೆ ನಾನು ಮಾತಾಡ್ತೀನಿ. ಒಂದು ನಿಮಿಷ ಇರಿ. ಚೆನ್ನಾಗಿರುತ್ತೆ ಒಂದು ಔಟ್ಫಿಟ್. ಇದು ಮೀಶೋದಲ್ಲಿ ತೊಗೊಂಡಿದ್ದಂಥ ಒಂದು ಟಾಪು. ಬೇಕಿದ್ರೆ ಲಿಂಕ್ ಹೇಳಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಈ ಟಾಪ್ನು ಮತ್ತು ನಮ್ಮ ಕೂಕು ಟಾಪ್ನು ಕೂಡ ನಾನು ಲಿಂಕ್ ಹಾಕ್ತೀನಿ ನೋಡಿ. ಇವಳದು ಟಾಪ್, ಇದು ನನ್ನ ಟಾಪು, ಕೂಕು ಟಾಪು. ಏನು ಗೊತ್ತಾ, ನೀವು ಮೀಶೋದಲ್ಲಿ ಆ ಕಡೆ ಸೌಂಡ್ ಇತ್ತು, ಅದಕ್ಕೋಸ್ಕರ ಮೀಶೋದಲ್ಲಿ ಅಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಏನು ಅಂತಂದರೆ ಇದು ಮಾಯ್ಶ್ಚರೈಸರ್ ಇವಾಗ ಅಪ್ಲೈ ಮಾಡಿದ್ದೀನಲ್ಲ, ಈ ಒಂದು ಮಾಯ್ಶ್ಚರೈಸರ್ನ ನಾನು ಇದು ನಿಮಗೆ ಲಿಂಕ್ ಹೇಳಿ ನಾನು ಲಿಂಕ್ ಹಾಕ್ತೀನಿ ಅಂತ ಹೇಳಿದ್ದೆ. ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾವು ಸ್ಯಾರಿದು ಕೂಡ ಲಿಂಕ್ ಹಾಕಿದ್ವಿ. ಅದು ಲಿಂಕ್ ಓಪನ್ ಆಗ್ತಾ ಇಲ್ಲ. ಹಂಗಾಗ್ಬಿಟ್ಟು ಇದು ಕೂಡ ಶಾರ್ಟ್ಸಲ್ಲೂ ಕೂಡ ಹಾಕ್ತೀನಿ. ನಾನು ಶಾರ್ಟ್ಸಲ್ಲಿ ಅಂದರೆ ರೀಲ್ಸಲ್ಲೂ ಕೂಡ ರೀಲ್ ಮಾಡಿ ಹಾಕ್ತೀನಿ. ಈ ವ್ಲಾಗಲ್ಲೂ ಕೂಡ ಹೇಳಿದ್ದೀನಿ. ತುಂಬ ಜನ ಲಿಂಕ್ ಅಂತ ಕೇಳಿದ್ರು. ಹಂಗಾಗಿ ಆ ಪ್ರಾಡಕ್ಟ್ದು ಒಂದು ಲಿಂಕ್ ಶೇರ್ ಮಾಡ್ತೀನಿ ಈ ಒಂದು ವ್ಲಾಗಲ್ಲಿ. ಖಂಡಿತ ನೀವು ಬೈ ಮಾಡ್ಬೋದು. ಈ ಒಂದು ಮಾಯ್ಶ್ಚರೈಸರು, ಈ ಒಂದು ಮಾಯ್ಶ್ಚರೈಸರ್ದು ಇದ್ರದ್ದು ಲಿಂಕ್ ಹಾಕಿರ್ತೀನಿ, ನೋಡಿ ಚೆಕ್ಔಟ್ ಮಾಡಿ ಬೈ ಮಾಡಿ, ಓಕೆನಾ? ಹಾಗೆ ಮೊನ್ನೆ ಉಟ್ಕೊಂಡಿದ್ದು ಸ್ಯಾರಿದು ಕೂಡ ಲಿಂಕ್ ಕೂಡ ಹಾಕಿರ್ತೀನಿ. ಅದ್ರ ಫೋಟೋ ಕೂಡ ಇಲ್ಲಿ ಹಾಕಿರ್ತೀನಿ ನೋಡಿ. ಇವಾಗ ಈ ಒಂದು ಸ್ಯಾರಿದು ಲಿಂಕ್ನು ಕೂಡ ಹಾಕಿರ್ತೀನಿ, ಈ ಮಾಯ್ಶ್ಚರೈಸರ್ದು ಲಿಂಕನ್ನು ಕೂಡ ಹಾಕಿರ್ತೀನಿ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದರದ್ದು ಲಿಂಕ್ ಹಾಕಿರ್ತೀನಿ. ಬೇಕು ಅಂದರೆ ಲೋಗಿ ಕೂಡ ಚೆಕ್ಔಟ್ ಮಾಡಿ. ಫ್ರೆಂಡ್ಸ್, ತುಂಬ ದಿನಗಳ ನಂತರ ನಾನು ವ್ಲಾಗ್ನ ಹಾಕ್ತಾ ಇದ್ದೀನಿ. ಈ ಒಂದು ಬ್ಯಾಗ್ ಇದೆ ಅಲ್ವಾ, ಇದು ನಾನು ಮೀಶೋದಲ್ಲಿ ಬೈ ಮಾಡಿದ್ದಂಥದ್ದು. ಹಾಗಾಗಿ ತುಂಬಾ ಚೆನ್ನಾಗಿತ್ತು, ನಿಮಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ನೀವು ನೋಡಿ, ಲಿಂಕ್ ಕೂಡ ಹಾಕಿರ್ತೀನಿ, ಬೈ ಮಾಡಿ. ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆಲ್ಲ ತೊಗೊಂಡು ಹೋಗಲಿಕ್ಕೆ, ಹೊರಗಡೆ ಏನಾದರೂ ಒಂದು ದಿನ ಮಟ್ಟಿಗೆ ನೀವು ಊರಿಗೆ ಹೋಗಿ ಬರ್ತೀವಿ, ತವ್ರ ಮನೆಗೆ ಹೋಗೋದಿತ್ತು ಅಂತಂದರೆ ಈ ಒಂದು ಬ್ಯಾಗಲ್ಲಿ ನಾವು ಏನಾದರೂ ವಾಟರ್ ಬಾಟ್ಲು, ಒಂದು ಜೊತೆ ಬಟ್ಟೆ, ಈ ಥರದ್ದೆಲ್ಲನೂ ತೊಗೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹೆಗ್ಲಿಗೆ ಹಾಕ್ಕೊಂಡು ಹೋಗೋದು ಎಷ್ಟು ಚೆನ್ನಾಗಿದೆ ನೋಡಿ. ಫೀಶೆಲ್ ಆಗಿದೆ ಮತ್ತು ಫ್ಯಾನ್ಸಿಯಾಗೂ ಇದೆ. ಸಿಂಪಲಾಗಿ ಎಷ್ಟು ಚೆನ್ನಾಗಿದೆ. ಔಟ್ಲುಕಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ಈ ಬ್ಯಾಗ್ ವೇರ್ ಮಾಡಿದಾಗ ಅಂತೇಳಿ. ತುಂಬ ಚೆನ್ನಾಗಿದೆ, ತುಂಬಾ ಕಮ್ಮಿ ಇದು ರೇಟು. ನೋಡಿ, ಇದ್ರ ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ನೀವು ಕೂಡ ಬೈ ಮಾಡಿ. ಹಾಗೆ ಸ್ಯಾರಿದು ಕೂಡ ಲಿಂಕ್ ಕೊಟ್ಟಿದ್ದೀನಲ್ವ. ಹಾಗೆ ನೀವು ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ ಮಾಯ್ಶ್ಚರೈಸರ್ದು, ತುಂಬ ಜನ ಕೇಳಿದ್ರಿ. ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಲಿಂಕ್ ಹಾಕಿದ್ದೀನಿ. ಅದರಲ್ಲಿ ಲಿಂಕು ಕೊಟ್ಟರು ಕೂಡ ಅದು ಲಿಂಕ್ ಓಪನ್ ಆಗ್ತಾ ಇರಲಿಲ್ಲ. ಹಂಗಾಗಿ ಪ್ರತಿಯೊಂದು ಕಮೆಂಟ್ಸಿಗೂ ನಾವು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಲಿಂಕ್ ಕೊಡೋದಕ್ಕೆ ಆಗಲಿಲ್ಲ. ಹಂಗಾಗ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥದ್ದು. ಬೇಕಿದ್ದರೆ ಇಷ್ಟ ಆದರೆ ದಯವಿಟ್ಟು ಬೈ ಮಾಡಿ ಮೀಶೋದಲ್ಲಿ. ನೋಡಿ, ಈ ಒಂದು ಆರೆಂಜ್ ಕಲರ್ದು ಶಾರ್ಟ್ ಟೀ ಶರ್ಟ್ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ನಂದು ಆರೆಂಜ್ ಕಲರಲ್ಲಿ ಜಾಸ್ತಿ ಟೀ ಶರ್ಟು ಅಥವಾ ಡ್ರೆಸ್ಸು ಯಾವುದೂ ಇಲ್ಲ, ಸ್ಯಾರಿ ಇದೆ. ಹಂಗಾಗಿ ನನಗೆ ಇಷ್ಟ ಆಯಿತು ಅಂತ ತಗೊಂಡೆ. ಇದು ಕೂಡ ನಂದೇ. ಈ ಪಿಂಕ್ ಆ್ಯಂಡ್ ವೈಟಲ್ಲಿ ಗೆರೆಯಲ್ಲಿ ಬಂದಿದೆ. ನನಗೆ ಈ ಥರ ಗೆರೆ ಇರೋಂಥದ್ದು ಟೀ ಶರ್ಟ್ಸ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಶಾರ್ಟ್ಸ್ ಟೀ ಶರ್ಟ್ಸ್ ಅಂದರೆ ನನಗಿನ್ನೂ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ನನಗೆ ಅಂತಲೇ ತೊಗೊಂಡೆ. ನಮ್ಮ ಕೂಕು ನಾನು ಇಷ್ಟಪಟ್ಟಿದ ಮೇಲೆ ಅವಳು ಬಲವಂತ ಮಾಡಿ ಏನು ಕೇಳಲ್ಲ. ನಾನು ಇಷ್ಟಪಟ್ಟಿದ್ದು ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅಮ್ಮ ಇಷ್ಟಪಡೋದು ಚೆನ್ನಾಗಿರುತ್ತೆ ಅನ್ನೋದು ಒಂದು ಅವಳಿಗೆ ಒಂದು ನಂಬಿಕೆ. ಹಂಗಾಗ್ಬಿಟ್ಟು ಅಮ್ಮ ಇದನ್ನು ತುಂಬ ಇಷ್ಟಪಟ್ಟೈತೆ ಅಂತಂದರೆ ಅದು ಚೆನ್ನಾಗಿರುತ್ತೆ, ನನಗೂ ಬೇಕು ಅನ್ನೋ ಥರ. ಹಾಗಾಗಿ ಇಷ್ಟಪಡ್ತಾಳೆ. ಬಟ್ ಅದು ನಾನು ಅವಳಿಗೆ ಕೊಡಲಿಲ್ಲ, ನಾನೇ ಇಟ್ಕೊಂಡಿದ್ದೀನಿ, ಚೆನ್ನಾಗಿದೆ ಅಂತೇಳಿ. ಈ ಬ್ಲ್ಯಾಕ್ ಗೆರೆದು ಕೂಡ ಅಷ್ಟೇ ನನಗೇ ಇಷ್ಟ ಆಗಿದ್ದಂಥದ್ದು. ಬಟ್ ಆದರೆ ವೈಟ್ ಗೆರೆದು ನಮ್ಮ ಕೂಗುಗೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನನಗೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಗೆರೆದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅನಿಸ್ತು. ಅವಳದೇ ಚೆನ್ನಾಗಿ ಕಾಣ್ತಿತ್ತು ಔಟ್ಫಿಟ್ಟಿಂಗ್. ಬಟ್ ಟೀ ಶರ್ಟ್ಸಲ್ಲಿ ನೋಡಿ, ಎಲ್ಲ ಒಂದು ಪ್ರಾಡಕ್ಟ್ಸ್ದು ಟೀ ಶರ್ಟ್ಸ್ದು ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಸ್ಯಾರಿದು ಕೂಡ ಶೇರ್ ಮಾಡ್ಕೊಂಡಿರ್ತೀನಿ. ದಯವಿಟ್ಟು ಬೇಕು ಅಂದರೆ ಚೆಕ್ಔಟ್ ಮಾಡಿ, ಬೈ ಮಾಡಿ, ಎಂಜಾಯ್ ಮಾಡಿ. ಈ ಟೋಪಿ ಹಾಕ್ಕೊಂಡು ವೀಡಿಯೋ ಮಾಡೋದು ಅಂತ ನೋಡ್ತಾಳೆ.
ರೆಡಿ ನನಗೆ ಎಷ್ಟು ಬೇಜಾರು ಮಾಡಿಸ್ತೇವೆ ಇವಳು ಅಂದರೆ ಏನಾದ್ರೆ ಶೆಕೆ ಆಗ್ತದೆ. ಇದು ಹಾಕೊಂಬಿಟ್ರೆ ನನಗೆ ಹೇರ್ ಸ್ಟೈಲ್ ಎಲ್ಲ ಹಾಳಾಗ್ತಾ ಇದೆ. ಎದ್ದೋಳ ಆಯಿತು. ಯಾವ ವಿಡಿಯೋಸ್ ಅಂತ ನೋಡ್ತಾ ಇದ್ದೆ. ಫ್ರೆಂಡ್ಸ್, ನಾನು ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗಿದ್ದೆ. ಅದು 3-4 ತಿಂಗಳು ಇಂಚೆದಾಗ್ತಾ ಇದ್ದೀನಿ. ಈಗೂ ಕೂಡ ಹೋಗಿದ್ದೆ. ಅದು ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ. ಇವಾಗ ಬರ್ತಾ ಇರೋದು ತುಂಬ ದಿನಗಳ ಹಿಂದದು ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದಂಥದ್ದು ಕ್ಲಿಪ್ಪಿಂಗ್ಸ್ ಇದೆ. ಅದನ್ನು ನಿಮ್ಮ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಹೇಗಿದೆ ವೀಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಫ್ರೈಡ್ ರೈಸ್ ಮಾಡಿದ್ದೀನಿ. ಫ್ರೈಡ್ ರೈಸ್ ಸ್ಪೆಷಲ್ ತಿಂಡಿ. ಹೌದು ಕಡೆ ಪೆಪ್ಪರ್ ಹೊರಬಿಡಿ. ಹಿಂಗೆ ಬರ್ತೈತೆ ಎಲ್ಲ ಹೋಗ್ಬಿಟ್ಟಿಲ್ಲ. ಇವತ್ತೇ ಗೊತ್ತಿದೆ ನೀವು ಎಲ್ಲೋತಿದ್ವಿ. ಅಯ್ಯೋ, ಪೆಪ್ಪರ್ ಹಾಕಿಲ್ಲ. ಮೇನ್ ಇಂಗ್ರೀಡಿಯೆಂಟ್ಸ್ ಅದೇ ಪೆಪ್ಪರು. ಚಟ್ ಮಸಾಲ. ಹಾಂ, ಚಟ್ ಮಸಾಲ ಐತೆ. ತಕ್ಕೊಳ್ಳ ಫ್ರಿಜ್ಜಲ್ಲಿ. ಓ, ಪೆಪ್ಪರ್ ಇಲ್ಲ. ಇದು ಪೆಪ್ಪರ್ ಬೇಕಿರೋದು. ಒಮ್ಮೆ ಸಲ ಏನಾಗಲ್ಲ. ಇದು ಚಾಟ್ ಮಸಾಲ ತಕ್ಕೊಡ್ಲೇ. ಇದು ಚಾಟ್ ಮಸಾಲ ಹಾಕಿ ಸ್ವಲ್ಪ ಚಾಟ್ ಮಸಾಲ ಪೆಪ್ಪರ್ ಪೌಡರ್ ಇರೋದು ಕಾರಣ. ಬೂಸ್ಟ್ ಬಂದಿತ್ತು. ಸಾಕು, ಸ್ವಲ್ಪ ಐತೆ. ಸ್ವಲ್ಪ ಹಾಕ್ತದೆ ಪೆಪ್ಪರ್ ಪೌಡರ್. ಪೆಪ್ಪರ್ ಇರಬೇಕು ಮೋಸ್ಟ್ಲಿ. ಇಲ್ಲ, ಇದಕ್ಕೆ ಹಾಕಿದೆಯಲ್ಲ. ಅಲ್ಲ, ಅದರಲ್ಲಿ ಅಲ್ಲ ಹೆಂಗ್ ಬಂತು? ನೀರು ಬಲ್ಲಲ್ಲಿ ಇಟ್ಕೊಂಡು ಏನು ಮಾಡ್ತೀವಿ ಪಾಪ ನೀನು? ಒರಿಜಿನಲ್ ಬಕ್ಕಿ. ಹಾಯ್ ಏನು? ಹಾಯ್ ಇಲ್ಲಿ ನೋಡಿದೆ. ಅದೇನದು? ಅದೇ ಗಲೀಜು ಮಾಡಿರೋದು? ಇಲ್ಲ, ನೀರು ಮಾಮೂಲಿ. ಅದು ಗಲೀಜು ಮಾಡೋದು. ಏನು ಗೊತ್ತಿಲ್ಲ ಬಿಡು. ಇದು ಸಣ್ಣ ಬೆಕ್ಕು, ಇದು ದೊಡ್ಡ ಬೆಕ್ಕಾಗಿದೆ. ಬಂಗಾರ ಇದೆ ಅಂತ ಚೆನ್ನಾಗಿತ್ತು. ನಿನ್ನ ಹಾಕ್ಲ ಮೊಬೈಲಾಗೆ ಹಾಕಳಮ್ಮ. ಇನ್ನೇನು ಗತಿ ಹಾಕಳ ಉಂಡಮ್ಮ. ಮತ್ತೆ ಹೊಟ್ಟೆ ಹೊಸ್ತು ನನಗೆ ಅಲ್ಲೇ ಚಿತ್ರಾನ್ನ ತಿಂದಿರಲಿಲ್ಲ. ಹೆಂಗೆ ಬಂದು ಕುಂತಿದ್ದೆ. ಕಾಳೆ ಸಾರು ಬಿಟ್ಟು ಮಸಪ್ನ ಗುಂಡಿನ ಕಾಳು ತಿಂತಿ ಹೋಗೊಂಡ್ರೆ ಕಡ್ಗೊಂಬಲ್ಲ ಮಾಡೋಣ. ನೀವು ನಾನು ಹೆಂಗೆ ಮಸಪ್ ಸರ ಉಂಡ ಕಾಳಿ ಸರ ಉಣ್ಲಿಲ್ವಾ? ಕಾಳು ತಿಂದೆ ಬರೀ. ಮಸಪ್ ಚೆನ್ನಾಗಿತ್ತು ಉಂಡೆ. ಅದೊಂದು ಮುದ್ದೆ ಮಂಗಲ ಇಷ್ಟಪ್ಪ, ಮುದ್ದೆ ಇಷ್ಟ ಅನ್ನ ಅಷ್ಟೇ. ಸಾರು ಚೆನ್ನಾಗಿಲ್ಲ. ಚೆನ್ನಾಗಿತ್ತು. ಕಡ್ಗೊಂಬಲ್ಲ. ಬ್ಯಾಟ್ರಿ ಲೋ. ಅಯ್ಯೋ, ಆಕರ್ಸೋದ್ರಿಂದ ಚೆನ್ನಾಗಿ ಆಕರ್ಸುತ್ತೆ. ಬಂಗಾರ ಹಾಲು ಕೊಡ್ದಮ್ಮ. ಚಿನ್ನವರಿ ತಲೆ ಮೇಲೆ ತಲೆ ಮೇಲೆ ಮುದ್ದು ಬಂಗಾರ ಚಿನ್ನು. ಇದು ಪಿಂಟು ಜಾಸ್ತಿ ಬರಲ್ಲ. ನೀವು ಬಿಡ್ಕೋಬೇಕು. ಅದು ಲೋ ಬ್ಯಾಟ್ರಿ. ಅಮ್ಮ, ಬೆಕ್ಕಿನ ಆಟ ಆಗೋಯ್ತು. ಬ್ಯಾಟ್ರಿ ಎಷ್ಟಾಗಲ್ಲ. ಬಾಯಿ ಕುತ್ಕೊಟ್ಟು ಲೈಟ್ ಕೊಡಬಾರ್ದು ಬಾಯಿಗೆ.
ಏನು ಸ್ವಲ್ಪ ಕೈ ಅಂದೈತಿ ಮಗ ಹೆಂಗೈತೆ ಒತ್ತು ಮಗ ನಿಮ್ದೆಲ್ಲ ಅಂತ ನನ್ನ ನನ್ನ ವಿಡಿಯೋ ಅಂತ ನೋಡ್ತಾ ಇದೆಯಾ? ಮತ್ತೆ ಚಿಗಮ್ಮ ನನ್ನ ವಿಡಿಯೋ ಅಂತ ಮೊಬೈಲಾಗೆ ಮೊಬೈಲ್ ಇಸ್ಕೊಂಡು ನನ್ನ ವಿಡಿಯೋ ಅಂತ ನೋಡ್ತಾ ಇರ್ತದೆ. ನನ್ನ ವಿಡಿಯೋ ಅಲ್ಲ, ಅವಳಲ್ಲ ಬೇರೆ ಇದೆ ಅಲ್ಲ ಅಲ್ಲ ಶ್ರೀದೇವಿ ಅಲ್ಲ, ಎಲ್ಲ ಬರೀ ಆಗಲ್ಲ ರಾಣಿ ಅಲ್ಲ, ರಾಣಿ ಅಲ್ಲ. ಅಜ್ಜಿ ಜೊತೆ ಅಜ್ಜಿ ವರ್ಕ್ ಮಾಡಕ್ ಬರೋದು ಮೊದಲೇ. ಬೆಳಿಗ್ಗೆ ಅಡ್ಡ ಇಟ್ಟಿದ್ದೀನಿ. ಸರಯು ಹೇಗಿದೆ ತಲೆನೋವು ಅಮ್ಮ? ಹೇಳು. ಹೌದು ಅಮ್ಮ. ಕಾಣ್ತದೆ ನಾನು ಜಾಸ್ತಿ ಮಾಡಿದ್ದಿ. ಎಲ್ಲಿಟ್ಕೊಂಡಿದ್ದೆ? ನೋಡ್ತಾ ಇದ್ದೀನಿ ಕುದುರೆಗಳು ಯಾವ ಥರ ಗೊತ್ತಿಲ್ಲ. ಕುದುರೆನೇ ಕತ್ತೆ ಅಲ್ಲ, ನಮ್ಮ ಆಶೆ ಕತ್ತೆ ಅಂತ ಹೇಳ್ತಾರೆ. ಹೆಂಗೆ ಬನ್ನಿ ತೋರಿಸಿ. ಆ ಸನ್ಸೆಟ್ ತೋರಿಸು. ಸನ್ಸೆಟ್ ನೋಡಿ ಹೆಂಗಿದೆ ಸನ್ಸೆಟ್. ಹಾಂ ಕುದುರೆ ಅಮ್ಮ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಪಿಂಕಿಸ್ಟ್ ಆಗೈತೆ. ಕುದುರೆಗಳ ಆಶೆ ಕತ್ತೆ ಅಂತ ಹೇಳಿ ನೋಡಿ, ಹೈಟ್ ಇಲ್ಲ ಅಂತ. ಕುದುರೆ ಬಾಲ್ಗಡೆ ಸಕ್ಕರೆ ಕೂದಲು ಒಂದು ಜುಟ್ಟಿದ್ದಂಗೆ ಹಿಂಗೆ ಹಾಕಂತೀವಲ್ಲ ನಾವು. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ವಾ ಇವತ್ತೇನು ವ್ಲಾಗ್ ಇಷ್ಟೇ. ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿದೆ ನಮ್ಮ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.